ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನನ್ನ ನಿಮ್ಮ ಮಧ್ಯ ದ್ವೇಷ ಅಂತರ ಏನೇ ಇರ್ಬೋದು, ಆದರೆ ಮೂರನೇರ ವಿಷಯ ಬಂದರೆ ನಾನು ನೀವು ಇಬ್ಬರು ಒಂದೇ. ವೈಷ್ಣವರ ಅರ್ಚಕರಾದ ಹರಿದಾಸ್ ಕುಲಕರ್ಣಿಯವರು ಆವತ್ತು ಪ್ರಧಾನ ಅರ್ಚಕರಾಗಿ ಪೂಜೆಯನ್ನು ನೆರವೇರಿಸ್ತಾ ಇದ್ರು. ಶೈವರ ಅರ್ಚಕರಾದ ಭುಜಂಗ ಅವರು ಕೋಪವನ್ನು ತಡೆಯಕ್ಕಾಗದೆ ಉತ್ಸವ ಮೂರ್ತಿಯ ಕೈಯಲ್ಲಿದ್ದ ತ್ರಿಶೂಲದಿಂದ ಹರಿದಾಸ ಕುಲಕರ್ಣಿಯವ್ರನ್ನ ಇರಿದ್ಬಿಟ್ರು. ಅಪ್ಪ ಮಗ ಒಂದಾಗಿ ಬಂದ್ಬಿಟ್ಟಿದ್ದೀರಾ. ಮೂರನೇವ್ರ ಮುಂದೆ ಅಪ್ಪ ಮಗ ಯಾವತ್ತು ಒಂದೇ ಕಾಲ. ರುದ್ರ ಸಿದ್ದೇಶ್ವರ ಖಡ್ಕಿ, ಇದೇನು ಯಾವತ್ತು ಇಲ್ದಿದ್ದ ಪ್ರೀತಿ ತಂದೆ ಮೇಲೆ ಉಕ್ಕಿ ಹರಿತಾ ಇದೆ. ಮೂರನೇವರು ತಲೆ ಮೇಲೆ ಕೂತ್ಕೊಂಡಾಗ ಅವ್ರು ಕೊಬ್ಬಿಳಿಸೋದಕ್ಕೆ ಅವಾಗಿಂತ ಚಮತ್ಕಾರಗಳೆಲ್ಲ ಆಗ್ತಿರತ್ತೆ ಖಡ್ಕಿ. ಏನ್ ಬಂದಿದ್ದು? ವಿರೂಪಾಕ್ಷ ಶಾಸ್ತ್ರಿಗಳಿಗೆ ನಿಮ್ಮಿಂದ ನೋವಾಗಿದೆ ಅಂತ ಗೊತ್ತಾಯ್ತು, ಅದಕ್ಕೆ ಕೇಳೋಣ ಅಂತ ಬಂದೆ. ಇಷ್ಟು ದಿನ ಬೇಲಿನೇ ಎದ್ದು ಹೊಲ ಮೇಯ್ತಿತ್ತು, ಇವತ್ತು ಬೇಲಿನೇ ಕಾವಲಾಗಿ ನಿಂತಂತೆ ನ್ಯಾಯ ಕೇಳ್ತಾ ಇದೆ. ನಿಲ್ಸು ಸೂರ್ಯಾಂಶು ಈ ನಿನ್ನ ಉದ್ದಟತನ. ಇಬ್ರು ಸೇರ್ಕೊಂಡೆ ನಾಟಕ ಮಾಡ್ತಿದ್ದೀರಾ. ಅಷ್ಟಕ್ಕೂ ನಿಮ್ಮ ಸಮಸ್ಯೆ ಏನು? ಇವರು ನಿಮ್ಮನ್ನ ಕಳಿಸಿದ್ದು ಜಾಜಿನ ತಡಿ ಅಂತ ತಾನೆ. ಅದು ಬಿಟ್ಟು ಸ್ವರ್ಣಾಪುರಿ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಕಾಲಹರಣ ಮಾಡ್ತಿದ್ದೀರಂತೆ, ನಿಜಾನ? ಮಾತಾಡಿ ನಿಜಾನ? ನಿಮ್ಮಿಬ್ರಿಗೂ ಶ್ರೀಚಕ್ರ ದಕ್ಕೋ ಹಾಗೆ ಮಾಡಬೇಕು ಅಂತ ನಾನಿಲ್ಲಿ ಒದ್ದಾಡ್ತಾ ಇದ್ರೆ ನೀನು ನಿನ್ನ ತಮ್ಮ ಸೇರ್ಕೊಂಡು ಹುಲಿ ಕುರಿ ಆಟ ಆಡ್ತಿದ್ದೀರಲ್ಲ, ತಲೆ ಕೆಟ್ಟಿದ್ಯಾ ನಿಮ್ಗೆ? ಮಾತಾಡಿ, ನಿಮ್ ಸಮಸ್ಯೆ ಏನು ಅಂತ ಬೊಗಳಿ ಸಾಯ್ರಿ. ಇದೇ ಇವ್ರ ಸಮಸ್ಯೆ. ಮಾತಾಡೋದಿಲ್ಲ, ಮನಸ್ಸಲ್ಲಿ ಏನಿದೆ ಅಂತ ಹೇಳೋದಿಲ್ಲ. ಆಗ್ಲೂ ಅದೇ ಮಾಡಿದ್ರು, ಈಗಲೂ ಅದೇ ಮಾಡ್ತಾ ಇದ್ದಾರೆ. ಕಡ್ಕಿ, ಸೂರ್ಯಾಂಶು, ಮಾತಾಡಿ, ಬಾಯ್ ಬಿಡಿ. ನೀವು ಹೇಳದೇ ಇದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗ್ಬೇಕು. ಯಾಕೆ ಆ ಕ್ಷೇತ್ರದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ? ಖಡ್ಕಿ, ನಿನ್ನ ಮತ್ತು ಸೂರ್ಯಾಂಶನ ಕಿತ್ತಾಟಗಳು 1000 ಇರ್ಬೋದು. ನನಗೂ ಇವ್ರಿಗೂ ನಿಮ್ಗಿಂತ 100 ಪಟ್ಟು ಅಭಿಪ್ರಾಯ ಭೇದಗಳಿವೆ, ಸಿಟ್ಟಿದೆ. ಆದ್ರೆ ಕೆಲ್ಸದ ವಿಚಾರಕ್ಕೆ ಬಂದ್ರೆ ನಾವಿಬ್ರು ಒಂದೇ. ಆ ಕನಿಷ್ಠ ವೃತ್ತಿಪರತೆ ಕೂಡ ನಿಮ್ಮಿಬ್ರಲ್ಲಿ ಇಲ್ವಲ್ಲ. ನೋಡು ಖಡ್ಕಿ, ನಿಮ್ಮಿಬ್ಬರ ಸಮಸ್ಯೆಗೆ ನಾವು ಹೊಣೆಗಾರರಲ್ಲ. ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಕೆಲಸಕ್ಕೆ ಅಡ್ಡಿ ಆಗೋಗಿಲ್ಲ. ಒಪ್ಪಿದಿರಾ? ಮಾಡಿಕೊಡ್ಬೇಕು. ಮಾತಾಡಿ. ನಿಮ್ಗೆ ಹೇಳ್ತಾ ಇರೋದು ಬಾಯಿ ಬಿಡಿ ಅಂತ. ನೋಡಿದೆ ಚಂದ್ರ, ಇನ್ನೂ ಇವ್ರನ್ನ ನಂಬ್ಕೊಂಡಿದೀವಲ್ಲ ನಮ್ಮ ಕೆಲ್ಸಕ್ಕೋಸ್ಕರ. ನಮ್ಗೆ ಮಾತಾಡು ಖಡ್ಕಿ, ನಿಮ್ಗೂ ಆ ಸ್ವರ್ಣಾಪುರಿ ಕ್ಷೇತ್ರಕ್ಕೂ ಏನ್ ಸಂಬಂಧ? ನಾನು ಹೇಳ್ತೀನಿ. ಅದನ್ನೇ ಕೇಳ್ತಾ ಇರೋದು. ಅದೇನು ಅಂತ ಹೇಳು. ಅದು ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರ ಕ್ಷೇತ್ರ. ನಾನು ಹುಟ್ಟಿದ ಊರು. ಹೇಳಿ ಅರ್ಚಕ್ರೆ, ಮಾತಾಡಿ, ಕರ್ಸಿ ಅವಳನ್ನ. ಅವಾಗಿಂದ ಅವಳು ಅಂತ ಹೇಳ್ತಿದ್ರೆ ಹೊರತು ಅವಳು ಯಾರು ಅಂತ ಹೇಳ್ತಿಲ್ಲ. ಅವಳು ದೊಡ್ಡ ರಾಕ್ಷಸಿ ಕಣಮ್ಮ. ಈ ಊರಿಗೆ ಶನಿಯಾಗಿ ಕಾಡ್ತಾ ಇರೋ ಪೀಡೆ. ಹೆಣ್ಣಲ್ಲಮ್ಮ ಅವಳು,
ಹೆಮ್ಮಾರಿ. ಅಮ್ಮನವ್ರಿಗೆ ಪೂಜೆ ಸಿಗದೇ ಇರೋ ಹಾಗೆ ಮಾಡಿ ಉಪವಾಸ ಬೆಳೆಸಿದ್ದೆ ಇವಳು. ಅದ್ ಹೇಗೆ? ಇಲ್ಲಿ ಜಗಳ ಇದ್ದಿದ್ದು ವೈಷ್ಣವರಿಗೆ ಶೈವರಿಗೆ, ರಕ್ತಪಾತ ನಡೆದಿದ್ದು ಅದೇ ವಿಷಯಕ್ಕೆ. ಇದ್ರ ನಡುವೆ ಇವಳು ಯಾರು? ಇದಕ್ಕೂ ಇವಳಿಗೂ ಏನ್ ಸಂಬಂಧ? ಸಂಬಂಧ ಇದೆಯಮ್ಮ. ಚಿಕ್ಕ ಎಳೆನ ದೊಡ್ಡದಾಗಿ ಮಾಡಿ ದೇವಸ್ಥಾನದ ಒಳಗೋಗಿ ಬಾಗ್ಲು ಹಾಕೊಂಡು ಕೂತಿದ್ದಾಳೆ. ಅವಳು ಬಾಗ್ಲು ಹಾಕೊಂಡು ಕೂತಿದ್ದಾಳೆ ಅಂದ್ರೆ ನೀವ್ ತೆಗಿಸ್ಬೇಕಿತ್ತು. ಅವಳು ಬಾಗಿಲು ತೆಗೆಯೋದಕ್ಕೆ ಒಪ್ತಾ ಇಲ್ಲಮ್ಮ. ಅದೇ ಯಾಕೆ? ಯಾಕೆ ಅಂದ್ರೆ ಅವಳಪ್ಪನ ಸಾವಿಗೆ ಅವಳಿಗೆ ನ್ಯಾಯ ಬೇಕಂತೆ. ಹಾಗಿದ್ರೆ ಭುಜಂಗ ಅವರಿಂದ ಕೊಲೆಯಾದ ಹರಿದಾಸ್ ಕುಲಕರ್ಣಿ ಅವ್ರ ಮಗಳ ಇವಳು. ಹೌದು. ಅಪ್ಪನಿಗೆ ಹೀಗಾಯ್ತು ಅಂತ ದೇವಸ್ಥಾನದ ಒಳಗೆ ಹೋಗಿ ಬಾಗ್ಲಾಕೊಳ್ಳೋದು ಯಾವ ನ್ಯಾಯ? ಅದರಿಂದ ಅವ್ರಪ್ಪ ವಾಪಸ್ ಬರ್ತಾರಾ? ಅದು ಅವಳಿಗೆ ಅರ್ಥ ಆಗ್ಬೇಕಲ್ಲಮ್ಮ. ಅಲ್ಲ, ಅವಳು ಒಳಗಿದ್ದಾಳಲ್ಲ, ಅವಳು ಊಟ ತಿಂಡಿ ವ್ಯವಸ್ಥೆ ಎಲ್ಲ ಹೇಗೆ? ಅವಳ ಜೀವನ ಹೇಗೆ? ಅದಕ್ಕೆ ಕಣಮ್ಮ ಇಲ್ಲಿಗೆ ಬಂದ ಭಕ್ತರೆಲ್ಲ ಸ್ವಯಂ ಪಾಕ ಮಾಡಿ ಇಡೋದು. ಆ ನೈವೇದ್ಯದಿಂದಾನೇ ಅವಳ ಜೀವನ ಸಾಗ್ತಾ ಇದೆ. ಇಷ್ಟಾದ್ರೂ ಅವಳು ಹೊರಗೆ ಬರೋದಕ್ಕೆ ಒಪ್ತಾ ಇಲ್ವಾ? ಅವಳಪ್ಪನ ಸಾವಿಗೆ ನ್ಯಾಯ ಸಿಗೋವರೆಗೂ ಅವಳು ದೇವಸ್ಥಾನ ಬಿಟ್ಟು ಹೊರಗೆ ಬರಲ್ವಂತೆ. ಅವಳು ಬರಲ್ಲ ಅಂದ ಕೂಡಲೇ ಪೂಜೆ ನಿಲ್ಸ್ಬಿಡೋದಾ? ಬಾಗಿಲು ಒಡೆದು ಒಳಗೆ ಹೋಗಿ ಅವಳನ್ನ ಹೊರಗೆ ಕರ್ಕೊಂಡು ಬರ್ಬೇಕಿತ್ತು. ಅದು ಸಾಧ್ಯ ಇಲ್ಲ ಕಣಮ್ಮ. ಯಾರಾದರೂ ಅಕ್ರಮವಾಗಿ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಅಲ್ಲೇ ಸತ್ತೋಗ್ತೀನಿ ಅಂತ ಹೆದರಿಸ್ತಾಳೆ. ಸಾಯ್ತೀನಿ ಅನ್ನೋರೆಲ್ಲ ಸಾಯೋದಿಲ್ಲ ಅರ್ಚಕ್ರೆ. ನೀವು ನಿಮ್ಮ ಪ್ರಯತ್ನ ಮಾಡಬೇಕಿತ್ತು. ನಮಗೆ ಆ ಭಂಡ ಧೈರ್ಯ ಇಲ್ಲ ಕಣಮ್ಮ. ಈಗಾಗಲೇ ಒಂದು ರಕ್ತ ತರ್ಪಣ ಆಗಿದೆ. ಒಂದು ಜೀವ ಬಲಿಯಾಗಿ ದೇವಸ್ಥಾನ ಮೈಲ್ಗೆ ಆಗಿದೆ. ಈಗ ಇವಳಿಗೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಏನು ಮಾಡೋಕ್ಕಾಗದೆ ಕೈ ಕಟ್ಕೊಂಡು ಕೂತಿದ್ದೀವಿ. ಇದಕ್ಕೆ ಪರಿಹಾರನೇ ಇಲ್ವಾ? ಹೀಗೆ ಎಷ್ಟು ದಿನ ಅಂತ ಕೂತಿರ್ತೀರಾ? ಅಮ್ಮನವ್ರನ್ನ ಎಷ್ಟು ದಿನ ಅಂತ ಉಪವಾಸ ಹಾಕ್ತೀರಾ? ಇದಕ್ಕೆ ಕೊನೆನೇ ಇಲ್ವಾ? ಅವಳು ಬದುಕಿರೋವರೆಗೂ ಇದು ಸಾಧ್ಯ ಇಲ್ಲಮ್ಮ. ನನ್ನನ್ನು ಅವಳ ಹತ್ರ ಕರ್ಕೊಂಡು ಹೋಗಿ ಅವಳ ಜೊತೆ ನಾನು ಮಾತಾಡ್ತೀನಿ. ನಿನ್ನೊಳಗೆ ಏನೋ ಒಂದು ಸತ್ವ ಇದೆ ಹಾಗಂತ ನನ್ನ ಮನಸ್ಸು ಹೇಳ್ತಾ ಇದೆ. ಕಳೆದ ಹುಣ್ಣಿಮೆಗೆ ದೇವಸ್ಥಾನದ ಬಾಗಿಲು ಮುಚ್ಚಿ 10 ವರ್ಷ ಆಯಿತು. ಆವತ್ತು ಇಲ್ಲಿಗೆ ಬಂದಿದ್ದ ಒಬ್ಬ ಜೋಗಿ ಜಂಗಮ ಒಂದು ಮಾತು ಹೇಳಿದ್ದ. 10 ವರ್ಷಗಳ ಕಾಲ ಅಮ್ಮನವ್ರಿಗೆ ಉಪವಾಸ ಇದೆ, ಅದಾದ್ಮೇಲೆ ಒಬ್ಬಳು ಎಳೆ ಮುತ್ತೈದೆ ಬರ್ತಾಳೆ, ಈ ಕ್ಷೇತ್ರವನ್ನು ಉದ್ಧಾರ ಮಾಡ್ತಾಳೆ ಅಂತ ಹೇಳಿದ್ದ. ನಿನ್ನ ನೋಡ್ತಾ ಇದ್ರೆ ಆ ಮುತ್ತೈದೆ ನೀನೇ ಅಂತ ಅನಿಸ್ತಾ ಇದೆಯಮ್ಮ ನನಗೆ. ಸರಿ, ನಿನಗೂ ಒಂದು ಅವಕಾಶ ಕೊಡೋಣ. ಒಂದು ವೇಳೆ ನಿನ್ನ ಕಾರಣದಿಂದ ಅವಳು ಬದಲಾಗ್ತಾಳೆ ಅನ್ನೋದಾದ್ರೆ ಈ ಪ್ರಯತ್ನ ಯಾಕೆ ಮಾಡಬಾರದು? ಬನ್ನಿ ಹೋಗೋಣ. ಹುಟ್ಟೂರಾದ್ರೇನೀಗ? ಅದಕ್ಕೂ ಜಾಜಿ ಅಲ್ಲಿಗೆ ಹೋಗಿದ್ದಕ್ಕೂ ಏನ್ ಸಂಬಂಧ? ಅದು ಇವ್ರ ಹುಟ್ಟೂರು ಮಾತ್ರ ಅಲ್ಲ ಶಾಸ್ತ್ರಿಗಳೇ, ನನ್ನ ಹುಟ್ಟೂರು ಕೂಡ ಹೌದು. ಹುಟ್ಟೂರಾದ್ರೇನೀಗ? ಅವಳು ಅಲ್ಲಿಗೆ ಹೋದ್ರೆ ನಿನ್ಗೇನಾಯ್ತು? ಅವಳನ್ನ ಕರ್ಕೊಂಬರ್ದೆ ಯಾಕೆ ಆಗಿ ಬಂದೆ ನೀನು? ವಿಷಯ ಅಷ್ಟೇ ಅಲ್ಲ, ಬೇರೆನೇ ಇದೆ. ಏನು ಬೇರೆ ವಿಷಯ ಅಂದ್ರೆ?
ಕಳ್ಳನ್ಗೊಂದು ಪಿಳ್ಳೆನೆವ. ಕೆಲಸದಿಂದ ತಪ್ಪಿಸ್ಕೊಳಕ್ಕೆ ಏನೇನೋ ನೆಪಗಳು ಹೇಳ್ಬೇಡ ಸೂರ್ಯಾಂಶು. ನಿನ್ ಕೈಯಲ್ಲಿ ಅವಳನ್ನ ಕರ್ಕೊಂಬರಕ್ಕಾಗಿಲ್ಲ ಅನ್ನೋದನ್ನ ನೇರವಾಗಿ ಒಪ್ಕೋ. ಸೋಲನ್ನ ಒಪ್ಕೊಳಕ್ಕೂ ಗುಂಡಿಗೆ ಬೇಕು. ಸುಳ್ಳನ್ನ ಒಪ್ಕೊಂಡು ನನ್ಗೆ ಅಭ್ಯಾಸ ಇಲ್ಲ ಚಂದ್ರಧರ. ಹಾಗಿದ್ರೆ ಆ ಕ್ಷೇತ್ರದ ಬಗ್ಗೆ ಯಾಕೆ ಇಷ್ಟೊಂದು ಇಬ್ರು ಗಾಬರಿ ಆಗಿದ್ರಿ? ಅದನ್ನಾದ್ರೂ ಹೇಳಿ. ಯಾಕಂದ್ರೆ ಅಲ್ಲೇ ನನ್ನ ಅಕ್ಕ ಸಮುದ್ಯುತ್ತಾ ಇರೋದು. ಓಹೋ, ಸಮುದ್ಯತ ಅಲ್ಲಿ ಇವಳ. ಒಳ್ಳೇದೇ ಆಯ್ತಲ್ಲ, ಕರ್ಕೊಂಬ ಅವಳನ್ನ. ಇವನು ಮುಂದೆ ನಿಲ್ಸು. ಎಂತ ಗಂಡ್ಸೆ ಆದ್ರೂ ಪ್ರೀತಿ ಮುಂದೆ ಸೋಲ್ಲೇಬೇಕು. ಕರ್ಕೊಂಡ್ ಬಾ, ಮದುವೆ ಮಾಡ್ಸೋಣ. ಅದು ಸ್ವತಃ ಗುರುಗಳೇ ಅಲ್ಲಿಗೆ ಹೋಗೋವರೆಗೂ ಅದು ಸಾಧ್ಯ ಇಲ್ಲ. ಅವಳು ಯಾರ ಮಾತು ಕೇಳಲ್ಲ. ನಾನು ಒಪ್ಪಿಸ್ತೇನೆ. ಮಾತಾಡೋ ರೀತಿ ಮಾತಾಡಿದ್ರೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಕೇಳ್ತಾರೆ. ಅರ್ಥ ಆಯ್ತಾ? ಅದು ನಮ್ಮ ನಾಲ್ಗೆನಲ್ಲಿದೆ. ನಾನು ಒಪ್ಪಿಸ್ತೀನಿ, ಕರ್ಕೊಂಬ. ಅದು ಸಾಧ್ಯನೇ ಇಲ್ಲ ಶಾಸ್ತ್ರಿಗಳೇ. ಕಳೆದ 10 ವರ್ಷದಿಂದ ಅವಳು ತನ್ನ ಮುಖನೇ ಯಾರಿಗೂ ತೋರಿಸಿಲ್ಲ, ಮಾತಾಡಿಲ್ಲ. ಅವಳು ರೋಷಕ್ಕೆ, ಅವಳಿಗಾಗಿರೋ ಅನ್ಯಾಯದ ಪ್ರತಿಯಾಗಿ ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರ ದೇವಸ್ಥಾನದೊಳಗೆ ಹೋಗಿ ಬಾಗ್ಲಾಕೊಂಡ್ಬಿಟ್ಟಿದ್ದಾಳೆ. ಅವತ್ತಿಂದ ಅಮ್ಮನವರೇ ಅಲ್ಲಿ ಉಪವಾಸ ಬಿದ್ದಿದ್ದಾರೆ. ಪೂಜೆ ನಿಂತು ಹೋಗಿದೆ.
ಸಮುದ್ಯತ ಅದು ಸದ್ದು ಕಡಲು ಶಾಂತವಾಗಿದೆ ಅಂದ ಮಾತ್ರಕ್ಕೆ ಒಳಗಿನ ಅಬ್ಬರ ನಿಂತಿದೆ ಅಂತ ಅರ್ಥ ಅಲ್ಲ. ನಿಮಗೆಷ್ಟು ಧೈರ್ಯ ಇದ್ರೆ ಕಡಲನ್ನೇ ಕದಡೋ ಪ್ರಯತ್ನ ಮಾಡ್ತೀರಿ ಅರ್ಚಕ್ರೆ? ಆವೇಶಕ್ಕೆ ಒಳಗಾಗ್ಬೇಡಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಮಾತು ಸತ್ತು 10 ವರ್ಷಗಳಾಗಿದೆ ಅರ್ಚಕ್ರೆ. ಕೆಡಕ್ಬೇಡಿ ನನ್ನ, ಹೊರಟೋಗಿ. ಇನ್ ಒಂದು ಸದ್ದು ಹೊರಗಡೆಯಿಂದ ಬಂದ್ರು ನಾನು ಸುಮ್ನಿರಲ್ಲ. ಯಾರದು ನನ್ನ ಮಾತಿನ ಮೀರಿ ತಾಳ್ಮೆ ಪರೀಕ್ಷೆ ಮಾಡ್ತಾ ಇರೋದು? ತಾಯಿ, ಇವರಿಬ್ರು ಕ್ಷೇತ್ರ ದರ್ಶನಕ್ಕೆ ಅಂತ ಬಂದಿದ್ದಾರೆ. ಚಕ್ರಾಪುರಿಯವರು ಗಂಡ ಹೆಂಡತಿ ನಿನ್ ಜೊತೆ ಮಾತಾಡ್ಬೇಕಂತೆ. ಜಾಜಿ, ನಂಗೆ ಯಾಕೋ ಭಯ ಆಗ್ತಿದೆ ಕಣೆ, ಇಲ್ಲಿಂದ ಹೋಗ್ಬಿಡೋಣ. ಸುಮ್ನಿರು ಬಂಗಾರಿ, ಅದೇನಾಗತ್ತೋ ನೋಡೋಣ. ಪರ ಊರ್ನವ್ರಿಗೆ ನನ್ ಕೆಣಕೋ ಅಷ್ಟು ಸೊಕ್ಕಲ್ಲ ಸಮುದ್ಯತ, ಅಮ್ಮನವ್ರ ಮೇಲಿನ ಭಕ್ತಿ ಮತ್ತೆ ಶ್ರದ್ಧೆ, ಮತ್ತೆ ಈ ಊರಲ್ಲಿ ಅಮ್ಮನವ್ರ ವೈಭೋಗ ನೋಡೋ ಆಸೆ. ಅರ್ಚಕ್ರೆ, ಈ ತಿಳಿಗೇಡಿ ಹೆಣ್ಣಿಗೆ ಇದ್ಯಾವುದು ನಡೆಯಲ್ಲ ಅಂತ ತಿಳಿ ಹೇಳಿ. ಮೊದ್ಲು ಆ ಗಂಡ ಹೆಂಡತಿನ ಆಚೆ ಕಳ್ಸಿ ಬಂದಾರಿಗೆ ಸುಂಕ ಇಲ್ಲ ಅಂತ ಹೇಳಿ. ಅವ್ರಿಗೆಲ್ಲ ಹೇಳ್ದೆ ತಾಯಿ, ಇಲ್ಲಿ ದರ್ಶನ ಅಸಾಧ್ಯ ಅಂತ ಗೊತ್ತಾದಾಗ ನಿನ್ನ ಹತ್ರ ಮಾತಾಡಬೇಕು ಅಂತ ಬಂದಿದ್ದಾರೆ. ಜಾಜಿ, ಹೋಗೋಣ ಬಾರೆ, ನಿಂಗೆ ದಮ್ಮಯ್ಯ ಅಂತೀನಿ. ನಂಗೆ ಭಯ ಆಗ್ತಿದೆ ಕಣೆ. ಬಂದ್ ಹೋಗೋರ್ ಜೊತೆ ಎಲ್ಲ ನಾನ್ ಮಾತಾಡಕ್ಕಾಗಲ್ಲ. ನನ್ ಬಗ್ಗೆ ಗೊತ್ತಿದ್ದು ಕರ್ಕೊಂಡ್ ಬಂದಿದ್ದೀರಾ ಅಂದ್ರೆ ಅದ್ ಹಾಗಲ್ಲ ಸಮುದ್ಯತ, ನಾನೇ ನಿನ್ ಹತ್ರ ಮಾತಾಡ್ಬೇಕು ಅಂತ ಒತ್ತಾಯ ಮಾಡಿದ್ದು. ಕೋಪ ಮಾಡ್ಕೋಬೇಡ. ಯಾವ್ದೋ ದ್ವೇಷಕ್ ಒಳಗ್ ಸೇರ್ಕೊಂಡು ಭಕ್ತರಿಗೆ ಅಮ್ಮನವ್ರ ದರ್ಶನ ಸಿಗದೆ ಇರೋ ತರ ಮಾಡೋದು ಯಾವ ನ್ಯಾಯ? ನ್ಯಾಯ ಅನ್ಯಾಯಗಳು ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ನೀನ್ ನನಗ್ ಹೇಳ್ಕೊಡೋದಕ್ ಬರ್ಬೇಡ. ನಿನಗ್ ಹೇಳೋಕೆ ಕೇಳೋಕೆ ನಾನ್ ಯಾರು? ಆದ್ರೆ ಅಮ್ಮನವ್ರನ್ನ ಹೀಗ್ ಬಂದ್ಸಿ ಉಪವಾಸ ಬೀಳ್ಸೋದು ತಪ್ಪು. ಅದನ್ ಪ್ರಶ್ನಿಸೋ ಅಧಿಕಾರ ನನ್ಗಿದೆ. ತಪ್ಪು ಒಪ್ಪುಗಳು ಅವ್ರವ್ರ ದೃಷ್ಟಿಕೋನಕ್ ಬಿಟ್ಟಿದ್ದು ಕಣೆ ಹುಡುಗಿ. ನಿನ್ ಮಟ್ಟಿಗೆ ನೀನ್ ಮಾಡ್ತಿರೋದ್ ಸರಿ ಆದ್ರೆ ನನ್ ಮಟ್ಟಿಗೆ ನಾನ್ ಮಾಡ್ತಿರೋದ್ ಸರಿನೇ. ಅಮ್ಮನವ್ರನ್ನೇ ಕಟ್ಟಾಕಿರೋದ್ ಸರಿನಾ? ಈ ಹಠಾನೇ ಬೇಡ ಅಂತಿರೋದು. ನಿನ್ನಿಂದಾಗಿ ಇಡೀ ಊರೇ ಅಂಧಕಾರದಲ್ಲಿ ಮುಳುಗಿದೆ. ಹಠ ಬಿಡು, ಆಚೆ ಬಾ. ಬರಲ್ಲ, ನಾನ್ ಆಚೆ ಬರಲ್ಲ. ನನ್ ಉಸಿರಿರೋವರೆಗೂ ನಾನ್ ಹೊರಗ್ ಬರಲ್ಲ. ಏನ್ ಮಾಡ್ಕೋತ್ಯಾ ಮಾಡ್ಕೋ ಹೋಗ್. ನಿನ್ ಕೈ ಮುಗಿದ್ ಕೇಳ್ಕೊತೀನಿ ಸಮುದ್ಯತ, ದಯವಿಟ್ಟು ಆಚೆ ಬಾ. ನಿನ್ ಸ್ವಾರ್ಥಕ್ಕೆ ಇಡೀ ಊರಿಗೆ ಮೋಸ ಆಗ್ಬಾರ್ದು. ಮೋಸ? ಸಾಕು ನಿಲ್ಸು ನೀನ್ ಈ ನಗುನ. ಊರೆಲ್ಲ ಹತ್ಕೊಂಡ್ ಕೂತಿರುವಾಗ ನೀನ್ ನಗ್ತಿದ್ಯಾ? ಯಾರ್ ನಿನಗೆ ಅಧಿಕಾರ ಕೊಟ್ಟಿದ್ದು? ಆಚೆ ಬಾ. ನಿನ್ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಅನುಭವಿಸ್ತ್ಯಾ. ಪಾಪಿಗಳೇ ರಾಜ ರೋಷವಾಗಿ ಬದುಕ್ತಿರ್ಬೇಕಾದ್ರೆ ಈ ಕತ್ಲು ಕೋಣಲ್ ಬದುಕ್ತಿರೋ ನಾನ್ ಹೇಗೆ ಪಾಪಿಷ್ಟೇ ಆಗ್ತೀನಿ? ನೀನಿರೋದು ಕತ್ಲಲ್ಲ ಸಮುದ್ಯತ, ಅಮ್ಮನವರ ಸನ್ನಿಧಾನದಲ್ಲಿ. ಅದು ಎಲ್ಲರಿಗೂ ಬೆಳಕು ಕೊಡೋ ಜಾಗ. ನಿನ್ನ ಪಾಪ ಕರ್ಮಗಳಿಂದಾಗಿ ಅದನ್ನ ಕತ್ಲು ಮಾಡಿದ್ಯಾ ಅಷ್ಟೇ. ಕೇಳಿದ್ರ ಅರ್ಚಕ್ರೆ ಇವಳ ಮಾತನ್ನ? ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದಾಳೆ. ನೀನ್ ಇಡೀ ಊರಿನ ಮೇಲೆ ಅಧಿಕಾರ ಚಲಾಯಿಸ್ತಾ ಅವ್ರನ್ನ ಅಂಧಕಾರಕ್ಕೆ ತಳ್ಳಬಹುದಾದ್ರೆ ನಾನ್ ಯಾಕೆ ನಿನ್ನಂತ ಪಾಪಿ ಮೇಲೆ ಅಧಿಕಾರ ಚಲಾಯಿಸಬಾರ್ದು? ದೇವಸ್ಥಾನ ನಿನ್ನೊಬ್ಬಳ ಸ್ವತ್ತಲ್ಲ ಸಮುದ್ಯತ. ಹಠ ಮಾಡ್ಬೇಡ, ಆಚೆ ಬಾ. ಹಠ ಮಾಡ್ಬಾರ್ದಾ? ಹಾಗಿದ್ರೆ ಈಗ ನೀನ್ ಮಾಡ್ತಿರೋದೇನು? ನನ್ನ ಒಂದೇ ಸಮನೆ ಹೊರಗ್ ಬಾ ಅಂತಿದ್ಯಲ್ಲ, ಇದು ಹಠ ಅಲ್ವಾ? ಇದು ಹಠ ಅಲ್ಲ ಸಮುದ್ಯತ, ಅಮ್ಮನವ್ರ ಮೇಲಿರೋ ಭಕ್ತಿ, ಅವ್ರ ಮೇಲಿರೋ ಪ್ರೀತಿ.
ಅವರು ಉಪವಾಸ ಇರಬಾರ್ದು, ಅಂಧಕಾರದಲ್ಲಿ ನರಳಬಾರ್ದು ಅನ್ನೋ ಅಭಿಲಾಷೆ. ನಾನ್ ಮಾಡಿದ್ರೆ ಹಠ, ನೀನ್ ಮಾಡಿದ್ರೆ ಭಕ್ತಿನಾ?